ಚಾಮರಾಜನಗರ ಜಿಲ್ಲೆಗೆ ಆವರಿಸಿದೆ ಬರದ ಕರಿ ಛಾಯೆ. ಮಳೆಗಾಗಿ ಇದೀಗ ಅಲ್ಲಿನ ಜನತೆ ಮಾದಪ್ಪನ ಮೊರೆ ಹೋಗಿದ್ದಾರೆ. ರೈತರು ಹಾಗೆ ಕಬ್ಬು ಬೆಳೆಗಾರರ ಸಂಘ ಮಲೆ ಮಹದೇಶ್ವರನಿಗೆ ಹರಕೆಯನ್ನ ಕಟ್ಟಿಕೊಂಡಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಮಳೆಯ ಕೊರತೆ ಆಗಿದೆ, ಮುಂಗಾರು ಕೈಕೊಟ್ಟಿದೆ. ಹೀಗಾಗಿ ರೈತರು ಕಬ್ಬು ಬೆಳೆಗಾರರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಂಡಿರುವಂತದ್ದು. ಹೀಗಾಗಿ ಅಲ್ಲಿನ ಜನತೆ ಇದೀಗ ಏನು ಮಲೆ ಮಹದೇಶ್ವರ ದೇವರಿಗೆ ಹರಕೆಯನ್ನ ಹೊತ್ಕೊಂಡಿದ್ದಾರೆ. ಮಳೆ ಬರಬೇಕು ಅಂತ ವಿಶೇಷ ಪೂಜೆಯನ್ನ ಕೂಡ ಅಲ್ಲಿನ ರೈತರು ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಕಡೆಗಳಲ್ಲಿ ಮಳೆಯ ಕೊರತೆ ಉಂಟಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಮಳೆಯ ಕೊರತೆ ಆಗ್ತಾ ಇರೋದ್ರಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಯಾವ ರೀತಿಯಾಗಿ ಕಬ್ಬು ಬೆಳೆಯೋದು, ಹಾಗೆ ಯಾವ ರೀತಿಯಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡೋದು ಅನ್ನುವಂಥದ್ರ ನಿಟ್ಟಿನಲ್ಲಿ ಸಾಕಷ್ಟು ಕಂಗಾಲಾಗಿರುವಂಥದ್ದು. ಅದರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರು ಇದೀಗ ವಿಶೇಷ ರೀತಿಯಾಗಿ ದೇವರ ಮೊರೆ ಹೋಗಿದ್ದಾರೆ. ಮಾದಪ್ಪನಿಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನೂರಾರು ರೈತರು ತೆರಳಿ ಅಲ್ಲಿ ಮಾದಪ್ಪನಿಗೆ ಹರಕೆಯನ್ನ ಕಟ್ಟಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನುವಂತಹ ವಾಡಿಕೆ ಏನಿದೆ, ಅದರ ಪ್ರಕಾರವಾಗಿ ಮಳೆ ಆಗಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ನೂರಾರು ರೈತರು ಮಲೆ ಮಹದೇಶ್ವರ ದೇವರ ಸನ್ನಿಧಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಉರುಳು ಸೇವೆಯನ್ನ ಮಾಡುತ್ತಾ ಉಘೇ ಮಾದಪ್ಪ ಅಂತ ಘೋಷಣೆಯನ್ನ ಕೂಗ್ತಾ ರೈತರು ಯಾವ ರೀತಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಏನಾರು ಮಾಡಿ ನಮಗೆ ಬರ ಪರಿಹಾರ ಕೊಡ್ತಕ್ಕಂಥದ್ದನ್ನು ಸರ್ಕಾರ ಕೈ ಬಿಟ್ಟಂತ ಸಂದರ್ಭಕ್ಕೆ ಮಲೆ ಮಹದೇಶ್ವರ ನಮಗೆ ಕೊನೆಗೆ ಕೈ ಬಿಡಲ್ಲ ಅಂತೇಳಿ ಈ ಭಾಗದ ಮೈಸೂರು ಚಾಮರಾಜನಗರದ ರೈತರುಗಳೆಲ್ಲ ಸೇರಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಜಾನುವಾರುಗಳಿಗೆ ಮೇವು ಕೊಡಪ್ಪ, ಕೆರೆ ಕಟ್ಟೆಗಳಿಗೆ ನೀರು ಕೊಡು ಕುಡಿಲಿಕ್ಕೆ, ಮತ್ತು ನಾವು ಹಾಕಿರ್ತಕ್ಕಂಥ ಬೆಳೆಗಳಿಗೆ ನಷ್ಟ ಆಗ್ತಾ ಇದೆ, ಅದಕ್ಕೊಂದಷ್ಟು ಮಳೆಯ ನೀರನ್ನು ಕೊಡು, ವರುಣದೇವನ್ನ ಕೃಪೆ ತೋರಿಸ್ತಕ್ಕಂಥದ್ದಾಗಬೇಕು. ಈ ಭಾಗದಲ್ಲಿ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರ ಚುನಾಯಿತ ಪ್ರತಿಗಳು ಕೈ ಬಿಟ್ಟರು, ಮಲೆ ಮಾಯಕಾರ ನಮ್ಮ ಕೈ ಬಿಟ್ಟಿಲ್ಲ. ಆ ಮಾಯಕಾರನ ಹತ್ರ ಈ ಮಳೆಗಾಗಿ ವಿಶೇಷ ಪೂಜೆ ಮತ್ತು ಉರುಳು ಸೇವೆ ಮುಖಾಂತರ ಹೋಗ್ತಾ ಇದ್ದೀವಿ. ಇದು ನಮಗೆ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಯಥೇಚ್ಛವಾದಂಥ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆಯಿಂದ ಹೋಗ್ತಾ ಇದ್ದೀವಿ. ಇದು ವಾಡಿಕೆ. ಈ ಭಾಗದ ಜನಕ್ಕೆ ಕಷ್ಟ ಬಂದಾಗ ನಮ್ಮ ಈ ಭಾಗದ ಮಾಯಕಾರನ್ನ ಬೇಡ್ತಕ್ಕಂಥದ್ದು, ಆ ಮಲೆ ಮಹದೇಶ್ವರನ ಬೇಡ್ತಕ್ಕಂಥದ್ದು ಪ್ರತೀತಿ ಇದೆ. ಅವರಿಸಿರುವಂಥದ್ದು ಮಳೆ ಇಲ್ಲದೆ ರೈತರು ಕೂಡ ಕಂಪ್ಲೀಟ್ ಆಗಿ ಕಂಗಾಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ರೈತರು ಇದೀಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಏನಂದರೆ ಗಡಿ ಜಿಲ್ಲೆಯ ಜನರಿಗೆ ಮಾದಪ್ಪನೇ ಒಂದು ರೀತಿಯಲ್ಲಿ ಶ್ರೀರಕ್ಷೆ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಜನರು ಕೂಡ ಅಂದರೆ ರೈತರೆಲ್ಲರೂ ಕೂಡ ಈಗಾಗಲೇ ಮಾದಪ್ಪನ ಬೆಟ್ಟಕ್ಕೆ ತೆರಳಿ ಮಾದಪ್ಪನ ದರ್ಶನವನ್ನು ಮಾಡಲು ಹೋಗ್ತಾ ಇರುವಂಥದ್ದು. ಏನಂದರೆ ಮಾದಪ್ಪನಿಗೂ ಕೂಡ ಒಂದು ಮಳೆ ಇಲ್ಲ ಬೆಳೆ ಇಲ್ಲ, ಮಾದಪ್ಪ ನಮ್ಮನ್ನು ಕಾಪಾಡು, ಮಳೆ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವಂತ ಹೇಳಲು ಈಗಾಗಲೇ ಹೋಗ್ತಾ ಇರುವಂಥದ್ದು. ಈಗಾಗಲೇ ಏನು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಯತೀಂದ್ರ ಅವರ ವಿರುದ್ಧವೂ ಕೂಡ ಇಲ್ಲಿನ ರೈತರು ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು. ಇದೀಗ ನಮ್ಮ ಜೊತೆಗೆ ರೈತರೇ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ. ಸರ್ ನಮಸ್ತೆ, ನಿಮ್ಮ ಉದ್ದೇಶ ಏನು? ಈ ಟ್ರಿಪ್ನ ಉದ್ದೇಶ ಏನು ಸರ್? ನಮ್ಮ ಟ್ರಿಪ್ಪಿನ ಉದ್ದೇಶ ಏನಪ್ಪ ಅಂದರೆ ಚಾಮರಾಜನಗರ ಬರ ಆಗಿಬಿಟ್ಟಿದೆ, ಯಾರಿಗೂ ಕಣ್ಣು ಕಾಣ್ತಾ ಇಲ್ಲ. ಯಾವ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಚಾಮರಾಜನಗರ ಇನ್ನೂ ಯಾರಿಗೂ ಕಣ್ಣು ಸಿಕ್ಕಿಲ್ಲ. ಯಾಕಂದರೆ ಇದಿರೋದು ಅಂತರ್ಜಲ ಕುಸಿತ. 1200 ಅಡಿ ಬೋರ್ಲ್ಲಿ ನೀರು ತೆಗೆದೀವಲ್ಲ, ಹಂಗೆ ಚಾಮರಾಜನಗರ ಕಟ್ಟ ಕಡೆಯ ನಗರ. ಅದರಿಂದ ಇವತ್ತು ನಾವು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಮಾದಪ್ಪನ ಮೊರೆ ಹೋಗ್ತಾ ಇದ್ದೀವಿ. ಏನಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತಂದರೆ ಮಳೆ ಇಲ್ಲ, ಬೆಳೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ನಮ್ಮ ಜಾನುವಾರುಗಳಿಗೆ ನೀರು ತೊಂದರೆ, ದನಗಳಿಗೆ ಮೇವಿಲ್ಲ. ಸರ್, ಈಗ ಮೊದಲೇ ಚಾಮರಾಜನಗರ ಅಂದರೆ ಹಿಂದುಳಿದ ಜಿಲ್ಲೆ, ಇದನ್ನು ಈಗಾಗಲೇ ಬರ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಅಂತ ನಿಮ್ಮ ಆಗ್ರಹ ಮಾಡ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಯಾಕೆ ಸರ್ಕಾರ ನಮ್ಮ ಮತ್ತೆ ನೋಡ್ತಾ ಇಲ್ಲ ಅಂತ? ನಮ್ಮ ಚಾಮರಾಜನಗರ ಬರ ಜಿಲ್ಲೆ ಅಂತ ಘೋಷಣೆ ಮಾಡೋದಕ್ಕೆ ಅವ್ರಿಗೆ ತಾಕತ್ತಿಲ್ಲ ಅನ್ನೋ ಕಾಣಿಸ್ತಾ ಇದೆ ಎಲ್ಲೋ. ಯಾಕಂತಂದರೆ ನಮ್ಮದು ಹಿಂದುಳಿದ ನಗರ. ಚಾಮರಾಜನಗರ ಜಿಲ್ಲೆ ಅಂದರೆ ಹಿಂದುಳಿದ ಜಿಲ್ಲೆ. ಅದರಿಂದಾಗಿ ನಮ್ಮ ಚಾಮರಾಜನಗರ ಜಿಲ್ಲೆನ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ, ಭಾಳ ಕಷ್ಟ ಆಗಿದೆ. ಅದರಿಂದ ಇವತ್ತು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಮಲೆ ಮಹದೇಶ್ವರನ್ನ ಬೇಡೋದಕ್ಕೋಸ್ಕರವಾಗಿ ನಮ್ಮ ಹರಕೆಯನ್ನು ತೀರಿಸಿ ನಮ್ಮ ಉರುಳು ಸೇವೆ ಮುಖಾಂತರ ಮಾದಪ್ಪನ ಮಳೆ ಕೊಡಪ್ಪ ಅಂತ ಹೋಗ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದವರು. ಓಕೆ ಮಾದಪ್ಪ.
ಉಗೆ ಮೈಕಾರ ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ರೈತರೆಲ್ಲರೂ ಕೂಡ ಮಾದೇಶ್ವರನ್ಗೆ ಒಗ್ಗೆ ಕಾರಣ ಆಗ್ತಾ ಇರುವಂಥದ್ದು. ಏಕೆಂದ್ರೆ ಬರಗಾಲದ ಸ್ಥಿತಿ ನಿರ್ಮಾಣವಾಗಿರುವಂಥ, ಇಷ್ಟಾದರೂ ಕೂಡ ಸರ್ಕಾರ ನಮ್ಮತ್ತ ಗಮನ ಹರಿಸ್ತಾ ಇಲ್ಲ. ಈ ಕೂಡಲೇ ಈಗಾಗಲೇ ಸರ್ಕಾರ ಅಟ್ಲೀಸ್ಟ್ ನಮ್ಮನ್ನು ನೋಡುವ ಸ್ಥಿತಿಯಲ್ಲಿಲ್ಲ. ಆದರೂ ಕೂಡ ಏನೋ ಮಾದಪ್ಪನಾದರೂ ಕೂಡ ನಮ್ಮತ್ತ ದಯೆ ತೋರಲಿ, ಮಳೆಯನ್ನು ಕರುಣಿಸಲಿ ಎನ್ನುವುದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸಾಗರ್ ಕುಮಚಾಳ್ಳಿ, ವಿಸ್ತಾರ ನ್ಯೂಸ್, ಚಾಮರಾಜನಗರ.